ಕರ್ನಾಟಕದ ಜನತೆಗೆ, ಕೋಲಾರ ಜಿಲ್ಲೆಯ ಎಲ್ಲ ಆತ್ಮೀಯ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಭಾಳ ಸಂತೋಷ. 2024 ಎಲ್ಲ ಜನತೆಯ ಆಶೋತ್ತರಗಳನ್ನು ಹೊತ್ತು ಮುಂದಕ್ಕೆ ಸಾಗಿದೆ. ಮತ್ತು 2025 ಎಲ್ಲ ಕರ್ನಾಟಕದ ಜನತೆಯ ಹೊಸ ಭಾವನೆಗಳ ವರ್ಷವಾಗಿ ನಮ್ಮನ್ನು ಆಲಂಗಿಸುತ್ತಿದೆ. 24ರ ಕಹಿ ನೆನಪುಗಳನ್ನು ಮರೆತು 25 ಎಲ್ಲ ಜನರು ಭಾಳ ಸಂತೋಷವಾಗಿ ಸ್ವಾಗತಿಸಲಿಕ್ಕೆ ಎಲ್ಲರ ಜನರ ಪರವಾಗಿ ನಾನು ಕೂಡ ಒಬ್ಬ ಆಶಾಭಾವನೆಯಾಗಿದ್ದೀನಿ. 24ರಲ್ಲಿ ಕರ್ನಾಟಕ ರಾಜ್ಯದ ನಮ್ಮ ಆತ್ಮೀಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು, ನಮ್ಮನ್ನು ನೆಚ್ಚಿನ ನಾಯಕರಾದಂಥ ಕೆ.ಎಚ್. ಮುನಿಯಪ್ಪನವರು, ರಾಷ್ಟ್ರದ ನಾಯಕರಾದಂಥ ಖರ್ಗೆಜಿಯವರು, ಈ ಭಾಗದ ಎಲ್ಲ ಚುನಾವಣೆಗಳು ನಡೆದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಇವತ್ತು ರಾಷ್ಟ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಜಿಯವರು ಅವರು ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಗೆದ್ದು ಬಂದಿರತಕ್ಕಂಥದ್ದು ಪಕ್ಷಕ್ಕೆ ಒಂದು ಹೊಸ ಶಕ್ತಿ ಮತ್ತು ಹೊಸ ಆಯಾಮವನ್ನು ಕಟ್ಟಿಕೊಟ್ಟಂತಾಗಿದೆ. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇಂಡಿಯಾ ಅಂತ ಏನು ಒಕ್ಕೂಟ ಕರೆದಿದ್ದಾರೆ, ಆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಲಿ, ಮತ್ತು ದೇಶದ ಎಲ್ಲರ ಸುಖ ಶಾಂತಿ ನೆಮ್ಮದಿ ಆಗಿ ಬರಲಿ, ನೆಮ್ಮದಿ ಎಲ್ಲ ಜನತೆ ಕೂಡ ಕೂಡಿ ಬರಲಿ ಅಂತ ನಾನು ಎಲ್ಲ ಜನತೆಯಲ್ಲೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ರಿಗೂ ತಿಳಿಸ್ತಾ, ನಮ್ಮ ಮಿತ್ರ ಸುಧೀರ್ ಅವರು ಈ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇಡೀ ಕೋಲಾರ ಜನತೆಗೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನು ಕೊಡ್ತಾ ಹೊಸ ವರ್ಷವನ್ನು ಅವರು ಸ್ವಾಗತ ಮಾಡಿದ್ದಾರೆ. ನಮ್ಮ ಮಿತ್ರ ಸೋಮಶೇಖರ್ ಅವರು ಮತ್ತು ಮಿತ್ರ ನವೀನ್ರವರು ಅವರ ಎಲ್ಲರ ಒಟ್ಟುಗೂಡಿ ಕ್ರಿಸ್ಮಸ್ ಹಬ್ಬವನ್ನು ಸ್ವಾಗತವನ್ನು ಮಾಡಿ ಎಲ್ಲ ಜನತೆಗೆ ಪ್ರೀತಿಪಾತ್ರವಾದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ಎಲ್ಲರ ಸ್ನೇಹಿತರ ಒಡಗೂಡಿ ಸಂಕ್ರಾಂತಿ ಹಬ್ಬಕ್ಕೆ ಕೋಲಾರದಲ್ಲಿ ಒಂದು ಬುನಾದಿಯನ್ನು ಹಾಕಿದ್ವಿ. ನಗೆ ಹಬ್ಬ, ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಒಂದು ಯೋಚನೆ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಆ ವಿಚಾರವಾಗಿ ಕಾರ್ಯಕ್ರಮ ರೂಪಿಸಿ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀವಿ. ಆ ಒಂದು ನಗೆ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಒಂದು ಹಾಸ್ಯ ಕಾರ್ಯಕ್ರಮ, ಮತ್ತು ಆ ಒಂದು ವಿಚಾರವಾಗಿ ಎಲ್ಲರ ನಾಯಕರ ಮತ್ತು ಎಲ್ಲ ಆಡಳಿತ ವರ್ಗದವರಿಗೆ ಮಾತಾಡಿ ಆ ಕಾರ್ಯಕ್ರಮ ಇಚ್ಛೆ ಪಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಜನತೆ ಕೂಡ ನಾನು ವಿಶೇಷವಾಗಿ 25ರ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ನನ್ನ ಅನೇಕ ನಮಸ್ಕಾರಗಳು.